ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ರಸಮಲೈ ಮಾಡ್ಲಿಕ್ಕೆ ನಾನು ಒಂದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೆ, ಅದು ಒಡೆದಿದ್ದೀನಿ. ಒಡೆದು ಇವಾಗ ಪನ್ನೀರ್ ಮಾಡ್ಕೊಂಡಿದ್ದೀನಿ ಈ ತರ. ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಚೆನ್ನಾಗಿ ಹೀಗೆ ಕಲಿಸ್ಕೋಬೇಕು. ಈ ತರ ಚೆನ್ನಾಗಿ ಕಲಿಸ್ತಾ ಹೋಗ್ಬೇಕು ಆಗ್ತದೆ. ಹೀಗೆ ಈ ತರ ಚೆನ್ನಾಗಿ ಕಲಸಿ ನೋಡಿ. ಈ ತರ ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಇವಾಗ ನಾನು ಶುಗರ್ ಸಿರಪ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಇದು ಸಕ್ಕರೆ ಸಿರಪ್ ಮಾಡ್ಕೋಬೇಕು ಇದು. ಇವಾಗ ಒಂದ್ ಸೈಡ್ ಅಲ್ಲಿ ನಾನು ಹಾಲು ಬಿಸಿ ಇಟ್ಟಿದ್ದೀನಿ. ಅದಕ್ಕೆ ಆ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 1 ಸ್ಪೂನ್ ಅಷ್ಟು, 1.5 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ನಾನು ಕೇಸರ್ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಕೇಸರ ಕಲರ್ ಬಿಡ್ಲಿ. ಕುದೀತಾ ಇದೆ ಹಾಲು. ಚೆನ್ನಾಗಿ ಕುದ್ಮೇಲೆ ನಾನು ರಸಮಲೈ ಹೇಗ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ. ಈ ತರ ಚೆನ್ನಾಗಿ ಬಾಲ್ಸ್ ಮಾಡ್ಕೊಂಡು ಈ ತರ ಒತ್ತಿಟ್ಕೋಬೇಕು. ಇದು ಹೀಗೆ ಎಲ್ಲ ಕೂಡ ಮಾಡ್ಕೋಬೇಕು. ಇವಾಗ ಇದು ಬಾಯ್ಲ್ ಆಗ್ತಾ ಇದೆ ನೀರಿಗೆ. ನಾನು ಆವಾಗ್ಲೇ ಮಾಡಿದಂತ ರಸಮಲೈ ಹಾಕ್ತಾ ಇದ್ದೀನಿ. ಒಂದ್ 5 ನಿಮಿಷ ಇದು ಬಾಯ್ಲ್ ಆಗ್ಬೇಕು. ಇದು ಒಂದ್ 5 ನಿಮಿಷದ ಕಾಲ ಹೀಗೆ ಮುಚ್ಚಿಡ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿದ ಅಲ್ವಾ? ಈ ತರ ಆಗ್ತದೆ ಇದು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಒಂದು ಬಾಕ್ಸ್ ತಗೊಂಡಿದ್ದೀನಿ. ಆ ಬಾಕ್ಸ್ ಅಲ್ಲಿ ಒಂದೊಂದಾಗಿ ಇದು ರಸಮಲೈ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕೋಲ್ಡ್, ಎಷ್ಟು ಚೆನ್ನಾಗಿ ಕೋಲ್ಡ್ ಆಗ್ತದಲ್ವಾ, ಅಷ್ಟು ರುಚಿಕರವಾದಂತ ರಸಮಲೈ ರೆಡಿ ಆಗ್ತದೆ ನೋಡಿ. ಈ ತರ ಸಿರಪ್ನಲ್ಲಿ ಇದು ಆಗಿದೆ ಅಲ್ವಾ, ಬಾಯ್ಲ್ ಆಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ದೊಡ್ಡದು ಆಗಿದೆ ಅಲ್ವಾ. ನಾನು ಚಿಕ್ಕದಾಗಿ ಬೌಲ್ ಮಾಡಿ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇದು ಹೊರಗಿಂದ ಜ್ಯೂಸ್ ತಂದು ಕುಡಿಯೋದಾಗ್ಲಿ ಮಾಡೋದಿಲ್ಲ ಮಕ್ಕಳು. ನೀವು ಕೂಡ ಮನೇಲಿ ಮಾಡ್ಕೊಡ್ದು ಹೇಗಾಗಿದೆ ಅಂತ ರಸಮಲೈ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಕೇಸರ್ ಹಾಕಿದಂತ ಹಾಲು ಹಾಕ್ತಾ ಇದ್ದೀನಿ. ಇದಕ್ಕೆ ಈ ತರ ಹಾಲು ಹಾಕಿದ್ದೀನಿ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕೋಣ. ಮತ್ತೆ ಇದು ಕಟ್ ಮಾಡಿದಂತ ಬಾದಾಮ್ ಕೂಡ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಗ್ತದಲ್ವಾ, ಅದು ಡ್ರೈ ಫ್ರೂಟ್ಸ್ ಹಾಕೊಳ್ಳಿ. ಇವಾಗ ನಾನು ಇದು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾ ಮಾಡಿದಂತ ರಸಮಲೈ ರೆಡಿ. ನೀವು ಕೂಡ ಮನೇಲಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಮಕ್ಕಳಿಗೆ ಫ್ರಿಜ್ ಅಲ್ಲಿ ಇಟ್ಟು ತಿನ್ಸಿದ್ರೆ ಸೇಮ್ ಐಸ್ ಕ್ರೀಮ್ ತರ ಆಗ್ತದೆ. ನಾನು ಇದು ಅರ್ಧ ತಾಸಷ್ಟು ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಮತ್ತೆ ನೀವು ಕೂಡ ಮನೇಲಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ನಾ ಮಾಡಿದಂತ ರಸಮಲೈ ರೆಡಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟ್ ಆಗಿ, ಮಸ್ತಾಗಿ ಆಗಿದೆ. ಹೇಗಾಗಿದೆ ಅಂತ ಹೇಳೋಣ ನೋಡಿ. ಹೀಗೆ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ.
ಸ್ಮೆಲ್ ಅಂತೂ ಬಹಳ ಚೆನ್ನಾಗಿ ಬರ್ತಾ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.